ಸುನೀತಾ, ಇವಳು ಒಂದು ಎಲ್ಲಿಗೆ ಹೋಗಿದ್ದಾಳೆ? ನನಗೆ ಮಧ್ಯಾಹ್ನ ಊಟನೂ ಕೊಡಲಿಲ್ಲ, ಇವಾಗ ಕಾಫಿ ಟೀನೂ ಮಾಡಲಿಲ್ಲ. ಟೈಮ್ ಆಯಿತು. ಎಲ್ಲಿಗೆ ಹೋದ್ಲಿ ಇವಳು? ಮಧ್ಯಾಹ್ನ ನಾನೇ ಹಾಕೊಂಡು ತಿಂದೆ ಅಕ್ಕ. ನೀನು ತಿಂದಲ್ಲ ಆವಾಗಲೇ, ನಾನೇ ಹಾಕೊಂಡು ತಿಂದೆ ಊಟನೂ. ನಾನಿವಾಗ ಕಾಫಿನೋ ಟೀನೋ ಮಾಡೋಣ ಅಂತ ಅಂದ್ಕೊಂಡೆ. ಅದೇ ನಾನು ನೋಡ್ತಾ ಇದ್ದೆ, ಒಂದು ಎಲ್ಲಿಗೆ ಹೋಗಿದ್ದಾಳಲ್ಲ, ಕಾಫಿ ಟೀ ಮಾಡಲಿಲ್ಲ, ಟೈಮ್ ಆಯಿತು, ಕಾಫಿ ಮಾಡಬೇಕಾಗಿತ್ತು ಇಷ್ಟೊತ್ತಿಗೆ ಅಂತ ನಾನು ಅದನ್ನೇ ನೋಡ್ತಾ ಇದ್ದೆ ಕಣೆ ಅಕ್ಕ. ಎಲ್ಲಿ ಹೋದ್ಲಪ್ಪ? ಅದಕ್ಕೆ ಮತ್ತೆ ಕೆಲ್ಸಕ್ಕೆ ಹೋದ್ರೆ ಯಾವುದೂ ಇರಲ್ಲ. ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದರೆ ಹಿಂಗೆ ಅಲ್ಲೂ ಇಲ್ಲೂ ಸುಮ್ಮನೆ ಹೋಗ್ತಾ ಇರ್ತಾಳೆ. ನಾನು ಬಡ್ಕೊಂಡೆ ನಮ್ಮ ಚೇತನಿಗೆ ಕೆಲ್ಸಕ್ಕೆ ಕಳಿಸೋ ಅಂತ ಹೇಳಿ, ಅವನು ಬೇಡ ಅಂತ ಹೇಳಿ ಮನೆಗೆ ಇಟ್ಕೊಂಡು ಕೂತ್ಕೊಂಡಿದ್ದಾನೆ. ಏನು ಸಿಮೆಕ್ಕಿಲ್ಲ ದೇಂತಿ ಅನ್ನಂಗೆ. ನಾನು ಅದನ್ನೇ ನೋಡ್ತಾ ಇದ್ದೀನಿ. ಮಧ್ಯಾಹ್ನದಿಂದ ಅವಳು ಕಾಣಿಸ್ತಾ ಇಲ್ಲ. ಎಲ್ಲಿ ಹೋದ್ಲು ಅಂತಲೇ ಗೊತ್ತಾಗ್ತಿಲ್ಲ ಕಣೆ ಅಕ್ಕ. ಅವಳಿಗೆ ನಯ ಭಯ ಇಲ್ಲ, ಯಾಕಂದರೆ ಅವನು ತಲೆ ಮೇಲೆ ಕುಂಡ್ರಿಸ್ಕೊಂಡವನೇ. ಏನು ಸೀಮೆಕ್ಕಿಲ್ದವಳು ಅನ್ನೋ ತಲೆ ಮೇಲೆ ಕುಂಡ್ರಿಸ್ಕೊಂಡವನೇ. ಅದಕ್ಕೆ ಅವ್ನು ಸಪೋರ್ಟ್ ಮಾಡ್ತಾನಲ್ಲ, ಅದಕ್ಕೆ ನಮಗೆಲ್ಲ ಹಿಂಗೆ ಮಾಡ್ತಾಳವಳು. ಬರಲಿ, ಇಲ್ಲಿ ಸರಿಯಾಗಿ ಹೇಳ್ತೀನಿ. ಎಲ್ಲಿಗೆ ಹೋಗಿದ್ಲೆ? ಸುಮ್ಮನೆ ಅದಕ್ಕೆ ನಾನು ಹೇಳಿದ್ದು, ಕೆಲ್ಸಕ್ಕೆ ಕಳ್ಸಪ್ಪ, ಸಂಬಳನಾದರೂ ದುಡಿತಾಳೆ ಅಂತ ಹೇಳಿ. ಹೋಗ್ಬಾರ್ದಪ್ಪ, ಮನೆಗೆ ಏನಾದರೂ ಕೆಲಸ ಮಾಡಿಕೊಂಡು ಇರಬೇಕು. ಅವಳು ಯಾಕೆ ಹೋಗ್ತಾಳೆ? ಬಂದಂಗೆ ಆಯಿತು, ಬರ್ತಾ ಇದ್ದಾಳೆ. ಚಪ್ಪಲಿ ಸೌಂಡ್ ಬರ್ತಾ ಇದ್ದಾವೆ. ಅಯ್ಯೋ, ಎಷ್ಟೊಂದು ಜೊತೆ ಚಪ್ಪಲಿ ತಗೊಂಡಿದ್ದಾಳೆ ಹಂಗೇನೆ. ಅಯ್ಯೋ, ಏನು ಅಪ್ಪ ಶೂ ತಂಡವಳೆ. ಅವು ಟಕ್ ಅಂಬ ಚಪ್ಪಲಿ ತೊಗೊಂಡಿದ್ದಾಳೆ, ಮತ್ತು ಮಾಮೂಲಿ ಯೂಸ್ ಮಾಡೋ ಚಪ್ಪಲಿ ತೊಗೊಂಡಿದ್ದಾಳೆ. 2 ಜೊತೆಯೋ ಶೂ ಇದ್ದಾವೆ. ಅಯ್ಯೋ, ಏನು ಹಂಗೆ ಕೆಲ್ಸಕ್ಕೆ ಹೋಗೋರು, ಡ್ಯೂಟಿಗೆ ಹೋಗೋರು ತಗೊಂಡಂಗೆ ಆಗೈತೆ. ಎಷ್ಟೊಂದು ತಗೊಂಡಿದ್ದಾಳೆ. ಇವನಿಗೆ ಹೇಳ್ತೀನಿ, ಕೊಡಿಸ್ಬೇಡ ಕಣೋ ಅದು ಇದನ್ನು ಅಂದರೆ ಎಲ್ಲ ಕೊಡಿಸ್ತಾನಂಗೆ. ಬಾರಮ್ಮ ಬಾ. ಇಷ್ಟೊತ್ತಕ್ಕ ಎಲ್ಲಿಗೆ ಹೋಗಿದ್ದೆ? ಒಂದು ಅಮ್ಮರ ಮನೆ ಹತ್ರ ಹೋಗಿದ್ದೆ ಅತ್ತೆ. ಅಮ್ಮರ ಮನೆ ಹತ್ರ ಹೋದ್ನ. ಬೆಳಗ್ಗೆ ತಿಂಡಿ ಮಾಡಿದ ತಕ್ಷಣ ಕೆಲಸ ಎಲ್ಲ ಮುಗಿಸಿ ಪಾತ್ರೆ ಗೀತ್ರೆ ಎಲ್ಲ ತೊಳೆದು ಅಡುಗೆನ ಮಾಡಿಟ್ನ. ಅಮ್ಮರ ಮನೆ ಹತ್ರ ಹೋದೆ. ನೀವು ಮಲ್ಕೊಂಡಿದ್ರಾ? ತಿಂಡಿ ತಿಂದಾರೇನೆ ಮಲ್ಕೊಂಡಿದ್ರಿ, ಹೇಳೋಗೋಣ ಅಂತ ಅಂದ್ಕೊಂಡೆ. ಅಮ್ಮಯ್ಯರ ಮನೆ ಹತ್ರ ಹೋಗಿದ್ದೆ, ಅದಕ್ಕೆ ಈಗ ಬಂದೆ ಅತ್ತೆ. ಅಮ್ಮಯ್ಯನ ಮನೆ ಇಲ್ಲೇ ಹತ್ರ ಐತೆ ಅಂತೇಳಿ ಆಗಲೆಲ್ಲ ಹೋಗೋದಲ್ಲ ಕಣಮ್ಮ. ಯಾವಾಗಾದರೂ ಹೋಗ್ಬೇಕಷ್ಟೇ ತವ್ರ ಮನೆಗೆ. ಇಲ್ಲೇ ಇದೇ ಊರಾಗೆ ಐತೆ ಅಂತೇಳಿ ಯಾವಾಗಲೂ 24 ಗಂಟೆ ಅಮ್ಮಯ್ಯರ ಮನೆ ತಕ್ಕ ಹೋಗೋದಲ್ಲ. ಇಲ್ಲೇ ಮನೆಯಾಗ ಮಸ್ತ್ ಕೆಲಸ ಇರುತ್ತೆ. ನನಗೆ ಮಧ್ಯಾಹ್ನ ಊಟಕ್ಕೆ ಇಟ್ಕೊಟ್ಟಿಲ್ಲ. ಇವಾಗ ಕಾಫಿನೋ ಟೀನೋ ಮಾಡಬೇಕು, ಇನ್ನೂ ಮಾಡಲಿಲ್ವಲ್ಲ ಅಂತ ನಾನು ನೋಡ್ತಾ ಇದ್ದೀನಿ. ನೀನು ನಿಮ್ಮ ಅಮ್ಮಯ್ಯರ ಮನೆ ಹತ್ರಕ್ಕೆ ಹೋಗಿ ಕೂತ್ಕೊಂಡಿದೀಯ. ಹಗಲೆಲ್ಲ ಹೋಗಬಾರ್ದು, ಯಾವಾಗಾದ್ರೂ ಹೋಗ್ಬೇಕು. ಇವಾಗ ಬೇರೆ ಊರಾಗಿದ್ದಿದ್ರೆ ದಿನ ಹೋಗ್ತಾ ಇದ್ದ. ಹಂಗೇನೆ ಬೇರೆ ಊರಾಗಿದ್ದೀನಿ ಅಂತ ತಿಳ್ಕೊಂಡು ಹೋಗಬಾರ್ದು ಹಗಲೆಲ್ಲ ತವ್ರ ಮನೆಗೆ. ಹಗಲೆಲ್ಲ ಹೋದರೆ ಬಿಡು, ಇಲ್ಲೇ ಇರ್ತಾಳೆ ಬರ್ತಾಳೆ ಹೋಗ್ತಾಳೆ ಅಂತೇಳಿ ನಿನಗೆ ಬೆಲೆ ಇರೋದಿಲ್ಲ. ಇಲ್ಲೇ ಐತೆ ಅಂತ ಏನು ಸುಮ್ಮನೆ ಹೋಗೋದೇನೆ ಹಗಲೆಲ್ಲನ. ಅಲ್ಲ, ಮಧ್ಯಾಹ್ನ ಊಟ ಮಾಡಿಕೊಡ್ಬೇಕು, ಮತ್ತು ಹಾಕ್ಕೊಡ್ಬೇಕು ಅನ್ನೋದೊಂದು ಸ್ವಲ್ಪನಾದ್ರೂ ಗೊತ್ತಾಗಲ್ವ ನಿನಗೆ? ನಾನು ನೋಡಿದೆ, ಎಷ್ಟೋ ತನಕ ನೋಡಿದೆ, ಆಗ್ತತ್ತಾಳೆ ಈಗ ತತ್ತಾಳೆ ಮಧ್ಯಾಹ್ನ ಊಟನ ಅಂತ. ಬರಲಿಲ್ಲ, ನಾನು ಹಾಕ್ಯಂಡು ತಿಂದೆ. ಅತ್ತೆ, ನಾನು ಯಾವಾಗಲೂ ಹೋಗಲ್ಲ ಕಣತ್ತೆ. ಅಮ್ಮಯ್ಯ ಅದೇ ಅಕ್ಕರು ಬರ್ತಾರಂತೆ ನಾಳೆಕೋ ನಾಡ್ದ, ಅದಕ್ಕೆ ಸ್ವಲ್ಪ ಕರ್ಜಿಕೆ ಮಾಡೋಣ ಬಾರಮ್ಮ, ನೀನೊಂದು ಸ್ವಲ್ಪ ತಗೊಂಡೋಗ್ಮಂತೆ ಅಂತ ಹೇಳಿ ಅಮ್ಮಯ್ಯ ಹೇಳಿ ಕಳಿಸಿತಾ. ಅದಕ್ಕೆ ಒಬ್ಬರೇ ಮಾಡೋಕ್ಕಾಗಲ್ಲ ಅಂತ ಹೇಳಿ ಕರ್ಜಿಕೆ ಮಾಡೋಣ ಅಂತ ಹೇಳಿ ಹೋಗಿದ್ದೆ ಕಣತ್ತೆ. ನಾನೇನೇನು ಅದೇ ಬೇಕಲ್ಲ, ಸುಮ್ಮನೆ ಹೋಗಿರಲಿಲ್ಲ. ಇನ್ನು ನಮ್ಮನೆಗೆ ಯಾವುದು ಇಲ್ವೇ? ಇಲ್ಲೇ ಮಾಡೋಣ. ಏನು ನಿಮ್ಮ ಅಮ್ಮ ಮಾಡಿರೋ ಅಲ್ಲಿಂದ ತರಬೇಕೇನು? ನಿಮ್ಮ ಅಮ್ಮ ದೊಡ್ಡದಾಗ ಊರು ತುಂಬ ಹೇಳ್ಕೇಬೇಕಲ್ಲ. ನಾನು ಕರ್ಜಿಕಾಯಿ ಮಾಡಿದ್ದೆ, ಅವ್ರಿಗೆ ಕೊಟ್ಟು ಕಳಿಸ್ದೆ ಅಂತ ಹೇಳಿ ದೊಡ್ಡದಾಗೆ ಹೇಳ್ಬೇಕಲ್ಲ ಊರಾಗೆಲ್ಲ. ಅದಕ್ಕೆ ನಿಮ್ಮ ಅಮ್ಮಯ್ಯ ಕರ್ದೈತಿ. ಅಯ್ಯೋ ಬಿಡತ್ತೆ, ನಮ್ಮ ಅಮ್ಮ ಏನು ಹಂಗೇನೆಲ್ಲ ಹೇಳಲ್ಲ. ಸುಮ್ಮನೆ ಯಾಕೆ ಮಾತಾಡ್ತೀರಾ? ಮತ್ತೆ ಹೇಳ್ತಾರೆ. ಯಾಕೆ ಬೇಕು? ಅದಕ್ಕೇನೆ ಏನು ತರಕ್ಕೆ ಹೋಗ್ಬೇಡ, ಇಲ್ಲೇ ಮಾಡೋಣ ಹೇಳು. ಏನು ಕಮ್ಮಿ ಆಗೈತಿ? ಇಲ್ಲೇ ನಿನಗೆ ಬೇಕಾಗಿರೋದ ಹೇಳು. ನಮ್ಮ ಅಕ್ಕ ಎಲ್ಲ ತಂದು ಕೊಡ್ತಾಳೆ. ಇಲ್ಲೇ ಮಾಡಿರೋದು ನಾನು ಇದ್ದೀನಿ, ನಮ್ಮ ಅಕ್ಕ ಐತೆ. 3 ಸೇರ್ಕೊಂಡು ಎಷ್ಟು ಮಾಡಿಯಮ್ಮ, ಎಷ್ಟು ಕರ್ಜಿಕಾಯಿ ಮಾಡಿ, ಎಷ್ಟು ರವೆ ಉಂಡೆ ಮಾಡಿಯ, ಚಕ್ಕಲಿ ಎಲ್ಲ ಮಾಡ್ಬೋದು. ಕಾಯಿ ಒಬ್ಬಟ್ಟು ಎಲ್ಲ ಏನು ಬೇಕಾದನ್ನು ಮಾಡು. ನೀನೇನು ಇವ್ರೇನೇನು ಮಾಡಬೇಡ ಅಂದವ್ರೆ ಅಲ್ಲ. ಯಾರನ್ನ ಕಾಣ್ದಾರೋ, ಅಯ್ಯೋ ಇವ್ರೇನೋ ಹುಡುಗಿನ ಮಾಡಬೇಡ ಅಂದ್ರೆ ನಾ ಮನೆಗೆ, ಅದಕ್ಕೆ ಅವ್ರ ಅಮ್ಮರ ಮನೆ ಮಾಡ್ಕೊಂಡು ತಾಂಬರಕ್ಕೆ ಹೋಗೈತೆ ಅಂತೇಳಿ ಯಾರನ್ನ ನಾಳಾರು ಮಾತಾಡ್ಬೇಕಲ್ಲ. ಕರ್ಜಿಕಾಯಿ ಮಾಡ್ಕೊಂಡು ತಾಂಬರಕ್ಕೆ ಹೋಗಿದ್ಲಂತೆ. ಏನು ಬೇಡ, ಬಾ ಫಸ್ಟ್ ಕಾಪಿನ ಟೀನ ಮಾಡು. ಸರಿ ಅತ್ತೆ, ಆಯ್ತು ಮಾಡ್ಕೊಡ್ತೀನಿ. ತರಲ್ಲ ಹೇಳ್ರಿ, ನಮ್ಮ ಅಕ್ಕರೆ ತಗೊಂಡೋಗ್ಲಿ ಹೇಳು. ಕರ್ಜಿಕಾಯಿ ಎಂದೇಟಿಗೆ ಸುಮ್ಮನಾಗ್ತಾರೆ ಅಂತ ತಿಳ್ಕೊಂಡವಳು. ಅವನೇನು ನಾವೇನೇನು ಕಂಡಿಲ್ಲ ಅಮ್ಮಂಗೆ. ಅಲ್ಲಿ ಅವ್ರ ಅಮ್ಮನ ಮನೆಗಳಿಂದ ಮಾಡಿ ಇಲ್ಲಿ ತಗೊಂಬರೋಂಥದ್ದೇನು. ಇಲ್ಲೇ ಇದ್ದಾಳೆ ಅಂತ ಅವ್ರ ಅಮ್ಮ ಸಣ್ಣ ಪುಟ್ಕು ಎಲ್ಲನ ಹೇಳಿ ಕಳಿಸ್ತಾಳೆ. ಅವ್ರ ಅಕ್ಕರಿಗಾಗಿನ ಮಾಡಿಸಿರೋದು. ಅವ್ರ ಅಕ್ಕರಿಗೆ ಕಳ್ಸಕ್ಕಂತ ಮಾಡಿದ್ದಾಳೆ. ಇವಳು ಹೆಂಗೂ ಇಲ್ಲೇ ಇದ್ದಾಳಲ್ಲ, ಬಿಡತ್ತೆ, ಏನು ಕೆಲಸ ಇಲ್ಲ, ಮಾಡ್ತಾಳೆ ಅಂತೇಳಿ ಇವಳನ್ನ ಕರೆಸ್ಕೊಂಡು ಮಾಡಿಸಿರೋದು ಅವ್ರ ಅಮ್ಮ ಕರ್ಜಿಕಾಯಿನ. ಯಾತಮ್ಮ ಕಮಲಮ್ಮ ಹಿಂಗೆ ಮಾತಾಡ್ತೀರಾ? ಏನಿಲ್ಲ ಕಣಕ್ಕ, ಇವಳು ನಮ್ಮೊಂದು ಅವ್ರ ಅಮ್ಮರ ಮಂತಕ್ಕೆ ಒಯ್ದ್ಲಂತ ಕರ್ಜಿಕಾಯಿ ಮಾಡೋಕ್ಕೆ. ಅದಕ್ಕೆ ಆಗ್ಲೆಲ್ಲ ಹೋಗ್ಬೇಡ ಕಣಮ್ಮ, ಇಲ್ಲೇ ಐತೆ ತವ್ರ ಮನೆ ಅಂತ ಹೇಳಿ ಆಗ್ಲೆಲ್ಲ ಹೋಗ್ಬೇಡ ಅಂತಂದೆ. ಅದಕ್ಕೆ ನೀನೊಂದು ಸ್ವಲ್ಪ ತಗೊಂಡೋಗ್ಮಂತೆ, ನಿಮ್ಮ ಅಕ್ಕ ಒಂದು ಸ್ವಲ್ಪ ತಗೊಂಡೋಗ್ತಾಳೆ ಅಂತ ಹೇಳಿ ನಮ್ಮೈ ಕರೆದಿತ್ತು ಮಾಡೋಕೆ. ಅದಕ್ಕೆ ಹೋಗಿದ್ದೆ ಕಣತ್ತೆ ಅಂತಂದ್ಲು. ಅದಕ್ಕೇನೆ ನಮ್ಮ ಮನೆಗೆ ಮಾಡಿರಾತಮ್ಮ ಅಂತ ನಾನು. ಅವೇನು ಹೇಳು. ಅಯ್ಯೋ, ಒಂದು ಅರ್ಧ ಕೆಜಿ ಕಡಲೆ ಬೀಜ, ಒಂದು 1/4 ಕೆಜಿ ಕಡಲೆ, ಒಂದು ಅರ್ಧ ಕೆಜಿ ಬೆಲ್ಲ, ಒಂದೆರಡು 3 ಕೊಬ್ಬರಿ ಎಲ್ಲ ಹಾಕ್ಬಿಟ್ರೆ ಎಷ್ಟೊಂದು ಕರ್ಜಿಕಾಯಿ ಆಗ್ತವೆ. ಅವನೇನು ಅಲ್ಲಿಂದ ಮಾಡ್ಕೊಂಡು ತೊಗೊಂಬತ್ತೀರ ನೆಂಟ್ರ ಮನೆಗಳಿಂದ. ನಾನು ಮನೇಲಿ ಮಾಡಿದ್ದೆ ಕಣೆ ಕಮಲಮ್ಮ. ಯೋಸಂದಾಗಿದ್ವು, ಒಂದು ಈಸೆ ಸಾಕು ಮಾಡಿದ್ದೆ, ಎಷ್ಟೊಂದಾಗಿದ್ವು ಹಂಗೆ.
ಆಗ್ತಾವಕ್ಕ ಮಾಡಿದ್ರೆ. ಇವಳು ಅಲ್ಲಿಗೆ ಹೋಗವಳೆ, ಗೆದ್ದಾಗ ಹೋದಾಳು. ಇನ್ನೇನು ಏನು ಕೆಲಸ ಇಲ್ವಲ್ಲ, ಅದಕ್ಕೆ ಇವಳು ಕೆಲ್ಸಕ್ಕೆ ಕಳಿಸಿದ್ರೆ ಸರಿ ಹೋಗುತ್ತಪ್ಪ. ನಾನು ಬಡ್ಕಂಡೆ ಕೆಲ್ಸಕ್ಕೆ ಕಳ್ಸಪ್ಪ, ಏನು ಕೆಲಸ ಇಲ್ಲ ಅಂತ ಹೇಳಿ. ಇಲ್ಲೇ ಮಾಡಿರಾತ್ ನಾಳೆಗೆ ಇಲ್ಲೇ ಮಾಡೋಣ ಬಿಡ ನಾವು. ಏನು ಬೇಡ ಅಲ್ಲಿಂದ ತಂದವೇನು ತಿಂಬನ, ನಾಳೆಗೆ ಇಲ್ಲೇ ಮಾಡಿರಾತು. ಅವಳಿಗೆ ಹೇಳೆಲ್ಲ ಮಾಡಲಿ. ಹೇಳ್ತೀನಿ ಹೇಳಿ, ಕೊಬ್ಬರಿ ಎಲ್ಲ ತುರ್ದಿಕ್ತಾಳೆ, ಎಲ್ಲ ರೆಡಿ ಮಾಡಿ ಬಂದು ಮಾಡೋಣ ಅಂತ ಹೇಳ್ತೀನಿ. ಕೊಬ್ಬರಿ ತುರಿಯೋಕ್ಕಾಗಲ್ಲ ನನಗೆ, ಅದು ಗಟ್ಟಿ ಇರುತ್ತೆ ಕೊಬ್ಬರಿ. ಅದಕ್ಕೆ ಅವಳೆ ಎಲ್ಲ ತುರ್ದಿಕ್ತಾಳೆ. ಎಲ್ಲ ರೆಡಿ ಮಾಡಿ, ಪುಡಿ ಎಲ್ಲ ರೆಡಿ ಮಾಡಿ ಹಿಟ್ಟೆಲ್ಲ ಕಲಸಿರು, ಬೇಕಾದ್ರೆ ಉಚ್ಕೊಡ್ತೀನಿ, ನೀನು ಮಾಡೆಲ್ಲ ಕರಿವಂತೆ ಅಂತ ಹೇಳ್ತೀನಿ. ಅದು ಗಟ್ಟಿಗಿರುತ್ತೆ, ಸುಮ್ಮನೆ ಅವಳೆ ತುರ್ಕಂಬ್ಲಿ. ಇದು ಜಾಸ್ತಿ ಗಟ್ಟಿಗಿರುತ್ತೆ ಅದು ಕೊಬ್ಬರಿ. 2 ಹೋಳು ಮಾಡಬೇಕಲ್ವೇ. ನಡುವಂತ್ರಕ್ಕೆ 2 ಹೋಳು ಮಾಡಿಬಿಟ್ಟು ತುರಿಬೇಕು. ಕೊಬ್ಬರಿ ತುಡಿಯೋದ್ರಾಗೆ ದಿಮ್ನ ಕಾಲಾಗಿ ಹಿಂಗೆ ಹಿಡ್ಕೊಂಡು, ಒಂದು ಸ್ವಲ್ಪ ಇದ್ರಾಗ ಹಿಡ್ಕೊಂಡು ಕೈಯಾಗಿ ಹಿಂಗೆ ದಿಮ್ನಾಗ ಹಿಡ್ಕೋಬೇಕು. ಕೈಯಾಗಿ ಹಿಂಗೆ ಹೆಬ್ಬೆಟ್ನಾಗ ಹಿಂಗೆ ಹಿಡ್ಕೊಂಡ್ರು ತುರಿಬೇಕು. ಹಂಗಾದ್ರೆ ಚೆನ್ನಾಗಿ ಬರ್ತೈತಿ. ಕೊಬ್ಬರಿ ಎಲ್ಲನ ಸಕ್ಕರೆ ಸ್ವಲ್ಪ ಬೆಲ್ಲ ಎಲ್ಲ ಹಾಕಿದ್ರೆ ಚೆನ್ನಾಗಿರ್ತಾವೆ ಕರ್ಜಿಕಾಯಿ. ನಾನು ಮಾಡಿದ್ನಲ್ಲೇ, ನಾವು ಅಲ್ಲಿಂದ ಇನ್ನೇನು ತತ್ತೀರಮ್ಮ ಅವನ್ನ. ಅವೇನೊಂದು ಈಸ್ ಮಾಡಿದ್ರೆ ಮಸ್ತ್ ಆಗ್ತಾವೆ. ನಿಮ್ಮ ಮನೆಗೇನೇನಕ್ಕೂ ಕಮ್ಮಿ ಇಲ್ಲ. ಅಯ್ಯೋ ನಮ್ಮ ಮನೆಗೆ ಇಲ್ಲಡು 5 kg ಗೋಧಿ ಹಿಟ್ಟು, 5 kg ಮೈದಾ ಹಿಟ್ಟು, ಎಲ್ಲ ಒಂದು ಟಿನ್ ಎಣ್ಣೆ ಎಲ್ಲ ಐತಿ. ಏನು ಹೊರಕ್ಕೆ ಹೋಗಿ ತತ್ತರಬೇಕು ಅಮ್ಮಂಗಿಲ್ಲ. ಅವ್ರ ಅಮ್ಮಯ್ಯರ ಮನೆಗೆ ನಾನು ಅವಾಗ ಹೋಗಿ ಅರ್ಧ kg 1 kg ತತ್ತಾರೆ. ಅವ್ರ ಅಮ್ಮಂದು ಹಾಗೆ ಕಣಕ್ಕೆ, ಅಷ್ಟು ದೊಡ್ಡ ಮನೆ ಕಟ್ಟಿರೂ ಅರ್ಧ kg ಹೋಗಿ ಹಿಡ್ಕೊಂಬತ್ತಾಳೆ. ಅರ್ಧ kg ಹೋಗಿ ಅವಾಗ ಹಿಟ್ಟು ತಗೊಂಬರೋದು, ಅರ್ಧ kg ಎಣ್ಣೆ ತಗೊಂಬರೋದು, ಅರ್ಧ kg ಸಕ್ಕರೆ ತರೋದು, 10 ರೂಪಾಯಿ ಟೀಪಟ್ನ ತರೋದು. ಹಿಂಗೆ ಅಷ್ಟು ದೊಡ್ಡ ಮನೆ ಕಟ್ಟಿದ್ರು ಅವ್ರ ಅಮ್ಮ ಇನ್ನೊಂಥರ. ಅಯ್ಯಪ್ಪ, ಅಷ್ಟು ಹಂಗಿದ್ರೂ ಅವರಮ್ಮ ಏನೂ ಇಲ್ಲ ಅಂಬ ಥರ ನಾಟಕ ಮಾಡುತ್ತೆ. ಇಲ್ಲ ಸಾಲ ಮಾಡ್ಯವ್ರೇನ, ಅದಕ್ಕೇನೆ ಅವಳು ಇದ್ದಿದ್ರೊಬ್ಬ ಅವಳು ಹಂಗೆ ಮಾಡಾಳೆ. ಸಾಲ ಮಾಡ್ಯವ್ರೇನ ಕಣಿ, ಅದಕ್ಕೇನೆ. ನಾನು ನೋಡ್ತೀನಲ್ಲ, ತರಕಾರಿ ಎಲ್ಲನೂ ಬಂದರ್ತಾಗೆ ತಗೊಂಬೋದು. ನಾವೆಲ್ಲನೂ ಟೌನ್ನಾಗ ಹೋದಾಗ ಜಾಸ್ತಿ ತರ್ತೀವಿ. ಅವಳೆಲ್ಲನೂ ಬಂದರ್ತಾಗ ಅವತ್ತಿಂದ ಏನು ಬೇಕೋ, 10 ರೂಪಾಯಿ ಹೆಸರುಗಾಯಿ, 10 ರೂಪಾಯಿ ಟಮಾಟೆ ಹಣ್ಣು ಹಿಂಗೆ ತಗೊಂಬದಾಳು. ಏನಪ್ಪ ಇರೋ ಅಂತಾರೆ ಕಣಕ್ಕ ಹಂಗೆ ಮಾಡೋದು. ನಿಜವಾಗ್ಲೂ ಅಷ್ಟು ದೊಡ್ಡ ಮನೆ ಕಟ್ಟಿವ್ರಿ, ನಮಗಿನ್ನ ಚೆನ್ನಾಗೈತೆ ಮನೆ. ಆಲೆ ಐತೆ ಕಣಕ್ಕ, ಎಷ್ಟು ದೊಡ್ಡದು. ಅಯ್ಯೋ ಆಲೆ ದೊಡ್ಡದಾಗೈತೆ. ಏನೇಂದ್ರೆ ಅಂದ ಇಲ್ಲ ಕಣೆ ಕಮಲಮ್ಮ. ಮನೆ ದೊಡ್ಡದಾಗೊಂದು ಹಾಲೊಂದು ಮಾಡೇವ್ರಿ. ಅಡುಗೆ ಮನೆ ನೋಡಿ ಹೋಗ್ತಿದ್ದಂಗೆ ಕಾಣುತ್ತೆ. ರೂಮ್ ನೋಡಿ ಸಣ್ಣ, ನಾವು ಅಥವಾ 1-2 ಮಾಡೇವಳಿ. ಹಾಲು ನೋಡಿ 1 ಎಕರೆಗೆ ಮಾಡಾಳಿ. ಚೆನ್ನಾಗಿಲ್ಲ ಹೇಳು. ಏನೇಂದ್ರೆ ಚೆನ್ನಾಗಿಲ್ಲ ನನಗೆ ಮನೆ. ಅಂದ ಇಲ್ಲ, ಚೆನ್ನಾಗಿ ಪ್ಲಾನಿಂಗ್ ಮಾಡಿಲ್ಲ. ಒಂಥರ ದೊಡ್ಡದಾಗೈತೆ. ಓಪನ್ ಕಿಚನ್ ಅಂದರೆ ಹಂಗೆ ಮಾಡಬಾರ್ದು, ನೀಟಾಗಿ ಮಾಡಬೇಕು. ಎಲ್ಲ ಇಂಟೀರಿಯಲ್ ಡಿಸೈನ್ ಮಾಡಬೇಕು, ಚೆನ್ನಾಗಿರುತ್ತೆ. ಅವರೇನೇನೋ ಒಂಥರ ಮಾಡ್ಸಿದಾರೆಲ್ಲ. ಚೆನ್ನಾಗಿಲ್ಲ ಮನೆ. ಇರುತ್ತೆ ದುಡ್ಡು ಇದ್ರೂ ಹಂಗೇನೆ ಇಲ್ಲ ಅಂಬ ಥರ ತೋರಿಸ್ಕೊಂತಾರೆ. ನೀವು ಬೇರೆ ವರದಕ್ಷಿಣೆ ಕೇಳಿದ್ರಲ್ಲ, ಅದಕ್ಕೆ ಹಂಗೆ ತೋರಿಸ್ಕೊಂಬೋದಿಲ್ಲ ಅಮ್ಮಂಗೆ. ನೀನು ಅಂಗಡಿಗೆ ಹೋದ ತಂದ್ಲೇನಲ್ವೇ? ಇಲ್ಲ, ನಾನು ಅವಣ್ಣ ದುಡ್ಡು ಇಸ್ಕೊಂಡಿತ್ತು ಅಂಗಡಿ ಅವಣ್ಣ ನಮ್ಮ ಹತ್ರ. ಏನು ಒಂದು 50,000 ದುಡ್ಡು ಏನಕ ಬೇಕಣಮ್ಮ ಅಂತೇಳಿ ಅರ್ಜೆಂಟ್ ಇಸ್ಕೊಂಡಿತ್ತ. ಅದನ್ನ ಇಸ್ಕೊಂಬರೋಣ ಅಂತ ಹೋಗಿದ್ದೆ. ಆವಾಗ ಅರ್ಧ kg ಎಣ್ಣೆ, ಒಂದು 5 ಶಾಂಪು ಕೊಡಪ್ಪ ಅಂತ ಕೇಳ್ತಿತ್ತು. ನಾನು ಇರೋದು ನೋಡಿ ಏನಾದರೂ ಕೇಳ್ತಾವ ಏನೋ. ನಾನು ಅದಕ್ಕೇನೆ, ಅಣ್ಣ ನಿಮ್ಮ ಅಂಗಡಿಯಾಗೆ ಇವ್ರು ರೇಷನ್ ತಗೊಂಡೋಗೋದಂದೆ. ನಮ್ಮ ಅಂಗಡಿಯಾಗೆ ಅಂತು. ನಾವೆಂದೆಂದು ಇಲ್ಲಿ ತಗೊಂಬರಲ್ಲ ಕಣಕ್ಕ, ನಾವೆಲ್ಲ ಟೌನ್ಗಳಿಗೆ ತರ್ತೀವಿ, ಜಾಸ್ತಿ ತಗೊಂಬರ್ತೀವಿ. ಹಂಗೆ ಹೇಳವಳು, ನೀನು ಇದ್ದಲ್ಲ ಅದಕ್ಕೆ ಎಲ್ಲ ನಾಟಕ ಮಾಡ್ಯಾವಳಿ. ಇವಳು ಏನು ಕೆಲಸದಿಲ್ಲದಕ್ಕೆ ಆಗ್ಲೆಲ್ಲ ತವ್ರ ಮನೆಗೆ ಹೋಗ್ತಾಳೆ. ಆಗ್ಲೆಲ್ಲ ಹೋಗ್ಬಾರ್ದು ತವ್ರ ಮನೆಗೆ. ಇಲ್ಲೇ ಐತಿ ಅಂತ ಹೋದ್ರೆ ಬೆಲೆ ಇರಲ್ಲ. ಅವಳು ಇವಾಗ ರೊಕ್ಕ ಎಲ್ಲಿಂದನೋ ಬರಲಿ, ಅವ್ರಿಗೆ ಬೇಕಾದ್ರೆ ಬೆಲೆ ಗೌರವ ಕೊಡ್ತಾರೆ. ಇವಳು ಇಲ್ಲಿ ಆಗ್ಲೆಲ್ಲ ಹೋದರೆ ಬಿಡು ಇಲ್ಲೇ ಇರ್ತಾಳೆ ಬರ್ತಾಳೆ ಅಂತೇಳಿ ಇವಳಿಗೇನು ಬೆಲೆ ಇರಲ್ಲ. ಹೇಳಿದ್ರೆ ಕೇಳಲ್ಲ ಇವಳು. ಆಗ್ಲೆಲ್ಲ ಹೋಗ್ತಾಳೆ. ನಮ್ಮಮ್ಮ ಕರ್ಜಿಕಾಯಿ ಮಾಡೋಕ್ಕೆ ಕರೀತು ಅಂತ ಹೇಳಿ, ಕರ್ಜಿಕಾಯಿ ಅಂದ್ರೆ ಸುಮ್ಮನೆ ಹಾಕ್ತಾರೆ ಅಂತ ಹೇಳಿ. ಅವನೇನು ಕಂಡಿಲ್ಲ. ನಾವೇನು ನಮ್ಮ ಮನೆಗೆ ಮಾಡ್ಬೋದು, ಏನು ಕಮ್ಮಿ ಆಗೈತೆ ನಮಗೆ. ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.